ಅಂತಹ ಸೊಸೆ ಸಿಗೋದಕ್ಕೆ ನಮ್ಮಮ್ಮ ಲಕ್ಕಿ. ದಿನಕರ್ ತೂಗುದೀಪ್ ಹೀಗೆ ಹೇಳಿದ್ಯಾಕೆ? ಕನ್ನಡ ಚಿತ್ರರಂಗದ ನಟ ದರ್ಶನ್ ತೂಗುದೀಪ್ ಜೈಲು ಸೇರಿದ್ದ ಸಮಯದಲ್ಲಿ ಅವರ ಕುಟುಂಬದ ವಿಚಾರವಾಗಿ ಒಂದಷ್ಟು ವದಂತಿಗಳು ಎಲ್ಲೆಡೆ ಹರಿದಾಡ್ತಾ ಇತ್ತು. ಅವರ ಸಹೋದರ ದಿನಕರ್ ತೂಗುದೀಪ್ ಇನ್ನೂ ಕೂಡ ಬಾಡಿಗೆ ಮನೆಯಲ್ಲೇ ಇದ್ದಾರೆ, ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರನ್ನ ದೂರ ಇಟ್ಟಿದ್ದಾರೆ ಅನ್ನುವಂಥ ಊಹಾಮೋಹಗಳು ಎಲ್ಲೆಡೆ ಹರಿದಾಡ್ತಾ ಇತ್ತು. ಎಲ್ಲ ವದಂತಿಗಳಿಗೆ ದಿನಕರ್ ತೂಗುದೀಪ್ ಅಂದೇ ಪೂರ್ಣ ವಿರಾಮವನ್ನ ಇಟ್ಟಿದ್ರು. ದರ್ಶನ್ ಬಿಡುಗಡೆಗೆ ವಿಜಯಲಕ್ಷ್ಮಿ ಜೊತೆಗೆ ನಿಂತಿದ್ರು. ಈ ವೇಳೆ ಎಲ್ಲರೂ ಕೂಡ ಅತ್ತಿಗೆ ಮೈದುನ ಅಂದರೆ ಹೀಗಿರಬೇಕು ಅನ್ನುವಂಥ ಮಾತುಗಳನ್ನು ಆಡಿದರು. ಹಾಗಿದ್ರೆ ನಿಜ ಜೀವನದಲ್ಲಿ ದಿನಕರ್ ತೂಗುದೀಪ ಹಾಗೂ ವಿಜಯಲಕ್ಷ್ಮಿ ಹೇಗಿರ್ತಾರೆ ಅನ್ನುವಂಥದ್ರ ಬಗ್ಗೆ ಸ್ವತಃ ದಿನಕರ್ ತೂಗುದೀಪ್ ಅವರೇ ಮಾತನಾಡಿದ್ದಾರೆ. ನನ್ನ ಅತ್ತಿಗೆ ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರು. ನಾನು ಮತ್ತು ಅವರು ಅತ್ತಿಗೆ ಮೈದುನ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಿತರು. ನಾವಿಬ್ಬರು ತುಂಬ ಕಿತ್ತಾಡುತ್ತೇವೆ. ನಾನು ದರ್ಶನ್ಗಿಂತ ಜಾಸ್ತಿ ನಮ್ಮ ಅತ್ತಿಗೆ ಜೊತೆಯಲ್ಲಿ ಕಿತ್ತಾಡ್ತೇನೆ. ನನ್ನ ಹೆಂಡತಿ ಮತ್ತು ನಮ್ಮ ಅಮ್ಮ ಪ್ರತಿ ಸಲ ನಮ್ಮಿಬ್ಬರ ಜಗಳವನ್ನ ನೋಡಿ ನಮಗೆ ಬೇಜಾರಾಗಿದೆ ಅಂತ ಹೇಳಿ ಹೋಗ್ತಾ ಇದ್ರು. ವಿಜಯಲಕ್ಷ್ಮಿ ಮತ್ತು ನಾನು ಈ ಕ್ಷಣಕ್ಕೆ ಕಿತ್ತಾಡ್ಕೊಂಡ್ರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸರಿಯಾಗಿ ಚೆನ್ನಾಗಿ ಮಾತನಾಡಿಕೊಂಡು ಕೂರ್ತೇವೆ. ಇದನ್ನ ನೋಡಿ ನನ್ನ ಹೆಂಡತಿ ಮತ್ತು ನಮ್ಮ ಅಮ್ಮ ಈ ವಿಚಾರಕ್ಕೆ ತಲೆನೇ ಹಾಕ್ತಾ ಇರಲಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಾಮಾನ್ಯವಾಗಿ ಒಂದು ವಿಚಾರ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಅತ್ತೆಯಂದಿರಿಗೆ ಸೊಸೆ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇರೋದಿಲ್ಲ. ಯಾವತ್ತೂ ಕೂಡ ನನ್ನ ಮತ್ತು ನನ್ನ ಮಗನನ್ನ ದೂರ ಮಾಡೋದಕ್ಕೆ ಅಂತಾನೆ ಈ ಸೊಸೆ ಬರ್ತಾಳೆ ಅನ್ನುವಂಥ ಭಾವನೆ ತಾಯಂದಿರಿಗೆ ಇರುತ್ತೆ. ಅದೇ ರೀತಿ ಸೊಸೆಯಂದ್ರಿಗೂ ಕೂಡ ಇರುತ್ತೆ. ಅವರ ತಾಯಿ ಏನೇನೋ ಹೇಳಿಕೊಟ್ಟು ದೂರ ಮಾಡ್ತಾರೆ ಅನ್ನುವಂಥ ಭಾವನೆ. ಆದರೆ ನಮ್ಮ ಮನೆಯಲ್ಲಿ ಇದು ಯಾವುದೂ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಅತ್ತಿಗೆಗೆ ನಮ್ಮ ಅಮ್ಮನ ಕಡೆಯಿಂದ ಸಿಕ್ಕಿರುವಂಥ ದೊಡ್ಡ ಪ್ರಶಂಸೆ ಅಂತ ಹೇಳಿದ್ರೆ, ನನ್ನ ಸೊಸೆ ನನ್ನ ಮನೆಯ ಹೆಸರನ್ನ ಕಾಪಾಡ್ತಾಳೆ, ನನಗೆ ಅವಳ ಮೇಲೆ ತುಂಬಾನೇ ಖುಷಿ ಇದೆ ಅಂತ ಹೇಳಿ ಅಮ್ಮ ಹೇಳಿದ್ದಾರೆ. ಇದಕ್ಕಿಂತ ದೊಡ್ಡ ಪ್ರಶಂಸೆ ಒಬ್ಬ ಸೊಸೆಗೆ ಏನ್ ಬೇಕು ಹೇಳಿ? ಅದೊಂಥರ ಸಾಧನೆ. ನಮ್ಮ ಅಮ್ಮನ ಬಾಯಿಯಲ್ಲಿ ಆ ಪದ ಬಂದಿದೆ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರು ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನನಗೆ ಅವ್ರ ಮೇಲೆ ಖುಷಿ ಇದೆ. ಅಂತಹ ಅತ್ತಿಗೆ ಸಿಗೋದಕ್ಕೆ ನಾನು ಕೂಡ ಅದೃಷ್ಟವಂತನೇ. ದರ್ಶನ್ ಕೂಡ ತುಂಬ ಅದೃಷ್ಟವಂತ ಅಂತಹ ಹೆಂಡತಿ ಸಿಗೋದಕ್ಕೆ. ಅಂತಹ ಸೊಸೆಯನ್ನು ಪಡೆಯೋದಕ್ಕೆ ನಮ್ಮ ಅಮ್ಮ ಕೂಡ ಲಕ್ಕಿ, ಅವರು ಕೂಡ ಲಕ್ಕಿ. ತುಂಬ ಜನ ಮೈದುನರು ತಮ್ಮ ಅತ್ತಿಗೆಯ ಜೊತೆಯಲ್ಲಿ ಮಾತನಾಡೋದಿಲ್ಲ. ಆದರೆ ನಾನು ಮತ್ತು ನಮ್ಮ ಅತ್ತಿಗೆ ಎಲ್ಲವನ್ನ ಮಾತನಾಡ್ತೇವೆ. ಅವರ ತಪ್ಪನ್ನು ನಾನು ಹೇಳ್ತೇನೆ, ನನ್ನ ತಪ್ಪನ್ನು ಅವ್ರು ಹೇಳ್ತಾರೆ. ಹೀಗೆ ಫ್ಯಾಮಿಲಿಯಲ್ಲಿ ಒಬ್ಬರಿಗೊಬ್ಬರು ಸಿಗೋದಕ್ಕೆ ನಾವೆಲ್ಲರೂ ಕೂಡ ಅದೃಷ್ಟವಂತರು ಅಂತ ಹೇಳಿ ದಿನಕರ್ ತೂಗುದೀಪ್ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.